ಅವನೇ ಮಾದೇವ. ಕನ್ನಡ ಫಿಲ್ಮ್ಗಳಿಗೆ ಥಿಯೇಟರ್ 1-2 ಕೊಡ್ತಾರ್ರಿ. ಅದ ಹಿಂದಿ ಬೇರೆ ಸಿನಿಮಾ ಹಾಲಿವುಡ್ ಬಾಲಿವುಡ್ ಅಂತವನ್ನೆಲ್ಲ 5-6 ಥಿಯೇಟರ್ ಕೊಡ್ತಾರೆ. ವಿನೋದ್ ಪ್ರಭಾಕರ್ ಅವರು ಏನೋ ಒಂದು ಮಾದೇವ ಅಂತ ಒಂದು ಒಳ್ಳೆ ಸಿನಿಮಾ ಕೊಟ್ಟಾರ. ಅಂತದ್ರಾಗ ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಂದ್ ಸ್ಕ್ರೀನ್ ಇಲ್ಲ ಅಂತಂದ್ರೆ ಮತ್ತೆ ಬೇರೆ ಸ್ಕ್ರೀನ್ ಗಳಿಗೆ ನಮ್ಮ ಕರ್ನಾಟಕದ ಅವಕಾಶ ಇಲ್ಲ. ಮೊನ್ನೆ ಒಂದು RCB ಗೆದ್ದಿದ್ದಕ್ಕೆ ಹೆಂಗ ಮಂದಿ ಕೂಡಿದ್ರಲ್ಲ, ಸೊ ಹಂಗಾದ್ರೆ ಎಲ್ಲದಕ್ಕೂ ಒಗ್ಗಟ್ಟಾಗ್ಬೇಕ್ರಿ. ಬರೀ ಒಂದು ಕ್ರಿಕೆಟ್ಗೋಸ್ಕರ ಅಲ್ಲ, ಯಾಕಂದ್ರೆ ಫಿಲ್ಮ್ ಚೇಂಬರ್ ಆಗ್ಲಿ ಪ್ರತಿಯೊಂದು ವಿಷಯಕ್ಕೂ ಎಲ್ಲರೂ ಒಗ್ಗೂಡ್ದಾಗ ಮಾತ್ರ ಅದ ಕೆಲಸ ಆಗ್ತದ. ನಮ್ಮ ಭಾಷೆ ಬಗ್ಗೆ, ನಮ್ಮ ಒಂದು ಪಿಕ್ಚರ್ ಬಗ್ಗೆ, ನಮ್ಮ ಒಂದು ಕರ್ನಾಟಕ ಫಿಲ್ಮ್ ಇಂಡಸ್ಟ್ರೀಸ್ ಬಗ್ಗೆ ನಮಗ ಒಂದು ಹೆಮ್ಮೆ ಇರ್ಬೇಕ್ರಿ. ಸೊ ಎಲ್ಲೋ ಒಂದ್ ಕಡೆ ಇವತ್ತಿನ ಜನರೇಷನ್ ಹೆಂಗಪ್ಪಾ ಅಂದ್ರ ಬೇರೆ ಫಿಲ್ಮ್ ಆದ್ರೆ 2,000-3,000 ಕೊಟ್ಟು ನೋಡುದು. ನಮ್ ಫಿಲ್ಮ್ ಆದ್ರೆ ಒಂದ್ 15-20 ದಿವಸ ಆದ್ಮೇಲೆ ಬರ್ಬೋದು ಬಿಡ್ಲಿ ಮರ. ಒಂದ್ ಥಿಯೇಟರ್ನಾಗ ಒಂದ್ 15 ದಿವಸ ನಡೀತಿದ್ವಿ, ಆಮೇಲೆ OTT ಪ್ಲಾಟ್ಫಾರ್ಮ್ ಬರ್ತೈತಿ, ಅಮೆಝಾನ್ ಇದ್ರಾಗೆಲ್ಲ ಡೌನ್ಲೋಡ್ ಮಾಡ್ಕೊಂಡು ನೋಡೋಣ ಅಂತ ಕಾನ್ಸೆಪ್ಟ್ ನಾಗ ಬಂದ್ಬಿಟ್ರ. ಅದ ಬೇರೆ ಫಿಲ್ಮ್ ಅಂದ್ರೆ 2,000-3,000 ಕೊಟ್ಟು ನೋಡ್ತಾರೆ ಮಂದಿ. ಲಿಟ್ರಲಿ ಹೇಳ್ತೀನಿ, ಬೆಂಗಳೂರಾಗ ನಡೆದಿರೋ ಒಂದು ಸ್ಟೋರಿ ನೋಡ್ರಿ. ಇಲ್ಲ ಥಿಯೇಟರ್ನಾಗ ಬೇರೆ ಫಿಲ್ಮ್ ಆದ್ರೆ 2,000-3,000 ಕೊಟ್ಟು ನೋಡ್ತಾರೆ. ಅದೇ ನಮ್ ಕರ್ನಾಟಕದ ಯಾವ್ದೋ ಒಂದು ಫಿಲ್ಮ್ ರಿಲೀಸ್ ಆದ್ರೆ ಒಂದು 300 ರೂಪಾಯಿ ಅಥವಾ 400 ರೂಪಾಯಿ ಏನಾದ್ರು ಜಾಸ್ತಿ ಮಾಡ್ಬಿಟ್ರೆ ಅಂದ್ರೆ ಮುಗಿದ್ ಹೊತ್ತು ನೋಡ್ರಿ. ದೊಡ್ಡ ಸೆನ್ಸೇಷನಲ್ ವಿಷಯ ಮಾಡ್ಕೊಂಡ ಅದನ್ನ ದೊಡ್ಡದ ರಾಗ ಹೇಳ್ತಾರ ನೋಡ್ರಿ. ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ನಮ್ಮ ಭಾಷೆದಾಗ ಕರ್ನಾಟಕದಾಗ ಕನ್ನಡಿಗನ ಸಾರ್ವಭೌಮ. ಎಲ್ಲ ಒಂದ್ ಕಡೆ ಇವತ್ತು ದಿವಸ ವಿನೋದ್ ಪ್ರಭಾಕರ್ ಅವರು ಬೇಸರಾಗತ್ತಿರ ಅವ್ರು. ಯಾಕಂದ್ರೆ ನೋಡ್ರಿ, ಕನ್ನಡದ ಫಿಲ್ಮ್ ಬಗ್ಗೆ ಒಂದ್ ಸ್ಕ್ರೀನ್ ಕೊಡಾತಿಲ್ಲ ಅಂದ್ರೆ, ಥಿಯೇಟರ್ ಕೊಡಾತಿಲ್ಲ ಅಂದ್ರೆ ಇನ್ನು ಬೇರೆ ಫಿಲ್ಮ್ ಯಾಕೆ ರಿಲೀಸ್ ಮಾಡ್ಬೇಕು? ನಾನು ಲಿಟ್ರಲಿ ಹೇಳಕ್ ಇಷ್ಟಪಡ್ತೀನಿ, ಬೇರೆ ಫಿಲ್ಮ್ಗಳು ಏನೋ ಇರ್ಲಿಪ್ಪ ನಮ್ ಕನ್ನಡದ ರಿಲೀಸ್ ಆಗ್ಬಾರ್ದು. ಯಾಕಂದ್ರೆ ಅವ್ರಿಗೆ ಬೇರೆ ರೇಟ್, ನಮಗ್ ಬೇರೆ ರೇಟ್. ಯಾಕಂದ್ರೆ 2,000-3,000 ನೋಡಿ ಹೊರಗಡೆ ಹೋಗಿ ನೋಡೋ ನೀವು ನಮ್ ಕನ್ನಡ ಫಿಲ್ಮ್ ನೋಡುವ ಟೈಮ್ನಾಗ 200 ಅಥವಾ 400 ರೂಪಾಯಿ ಮಾಡ್ಬಿಟ್ರಿ ಅಂದ್ರೆ ಎತ್ತಿನ ಜಲ್ ಅನ್ಬಿಡ್ತಿದ್ರಿ ಅವ್ರಿಗೆ. ಸೊ ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ, ಕರ್ನಾಟಕದಾಗ ಇದ್ದೀರಿ, ಸೊ ನಿಮ್ ಮನ್ಯಾಗ ಯಾವ್ದೇ ಭಾಷೆ ಮಾತಾಡ್ರಿ, ಬಟ್ ಹೊರಗಡೆ ಬಂದಾಗ ಮಾತ್ರ ಕನ್ನಡನೇ ಮಾತಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಪ್ರಿಫರೆನ್ಸ್ ಕೊಡ್ರಿ ಕನ್ನಡದ ಥಿಯೇಟರ್ಸ್. ಅಷ್ಟು ಮಂದಿಗೆ ಒಂದು ರಿಕ್ವೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ರಿಕ್ವೆಸ್ಟ್ ಅಂತ ತಿಳ್ಕೊರಿ, ಆರ್ಡರ್ ಅಂತ ತಿಳ್ಕೊರಿ. ನಮ್ಮ ಕರ್ನಾಟಕದಾಗ ನಮ್ಮ ಕನ್ನಡಿಗನ ಫಿಲ್ಮ್ ಮೊದ್ಲು ಬರ್ಬೇಕ, ಆಮೇಲೆ ಬೇರೆ ಭಾಷೆ ಹಾಕ್ತಿರೋ ನಿಮ್ಮ ಸಂಬಂಧದ ನೀವು ದುಡ್ಡು ಮಾಡ್ಕೋತಿರೋ ಗೊತ್ತಿಲ್ಲ. ಬಟ್ ಒಂದ್ ಕಾರಣ ಹೇಳಕ್ ಇಷ್ಟಪಡ್ತೀನಿ ನನ್ನ ಕಡೆಯಿಂದ, ಸೊ ನಮ್ಮ ಕರ್ನಾಟಕ ಜನತೆ ಕಡೆಯಿಂದ, ಕರ್ನಾಟಕದಾಗ ಕನ್ನಡ ಫಿಲ್ಮ್ ನ ಮೊದ್ಲ ಥಿಯೇಟರ್ ಕೊಡಬೇಕು. ಆಮೇಲೆ ಹುಡುಕಿದ್ದು ನೀವು ಇಂಗ್ಲಿಷ್ ಅಲ್ಲಿ ಕೊಡ್ರಿ, ಬೇರೆ ಯಾವ್ದಾರ ಕೊಡ್ರಿ, ನಮ್ಗೆ ಸಂಬಂಧ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಕರ್ನಾಟಕದಾಗ ಮೊದ್ಲ ಕನ್ನಡಿಗರ ಒಂದು ಅಭಿನಯಿಸಿದ ಚಿತ್ರ ಬರಬೇಕು, ಅವ್ರಿಗೆ ಥಿಯೇಟರ್ ಕೊಡ್ಬೇಕು, ಸ್ಕ್ರೀನ್ ಕೊಡ್ಬೇಕು. ಫಸ್ಟ್ ಅವ್ರಿಗೆ ಟಾಪ್ ಲಿಸ್ಟ್ ಇರ್ಬೇಕು, ಆಮೇಲೆ ಉಳ್ಕಿದವ್ರು ಕೊಡ್ಬೇಕು. ಇವ್ರು ಕೊಡ್ಬೇಕು ಬೇಡ ಅಂತ ಇವ್ರು ಕರ್ನಾಟಕ ಫಿಲ್ಮ್ ಚೇಂಬರ್ ಅವ್ರಿಗೆ ನೀವು ಕೇಳ್ಬೇಕು. ಹಂಗಂತ ಹೇಳ್ತೀನಿ. ಯಾಕಂದ್ರೆ ಮಲ್ಟಿಫ್ಲೆಕ್ಸ್ ಅವು ಇವು ಬಂದಾವ, MNCs ಬಂದಾವ. ಸೊ ಅವ್ರ ಬಗ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಒಂದು ಒಗ್ಗಟ್ಟಾದ್ರೆ ಯಾರು ಏನು ಮಾಡಂಗಿಲ್ಲ. ಅಷ್ಟು ಮಂದಿ ಹೇಳಕ್ ಇಷ್ಟಪಡ್ತೀನಿ ಕರ್ನಾಟಕ ಜನತೆಗೂ. ಸೊ ಇವತ್ತಿನ ದಿವಸ ನಾವೆಲ್ಲ ಒಗ್ಗಟ್ಟಾದ್ರೆ ಡೆಫಿನೆಟ್ಲಿ ಯಾರು ಏನು ಮಾಡ್ಕೊಳಕಾಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಅಷ್ಟು ಮಂದಿಗೆ ಹೇಳಕ್ ಇಷ್ಟಪಡ್ತೀನಿ, ಕನ್ನಡ ಫಿಲ್ಮ್ ನ ಥಿಯೇಟರ್ನಾಗ ಹೋಗಿ ನೋಡ್ರಿ, ಅಲ್ಲಿ ಹಾರೈಸ್ರಿ. ಯಾಕಂದ್ರೆ ಬೆಳೆದ್ರೆ ನಮ್ಮ ನೀವು ಹುಡುಗರನ್ನ ಬೆಳಿತಾರ್ರಿ.